ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ರಿಸೀವ್ಡ್ ಡೆಲಿವರಿ ಚಲನನ ತುಂಬಿಸೋದಂತ ನೋಡುವ. ಮೊದಲಿಗೆ ಸ್ಯಾಟ್ಸಲ್ಲಿ ಲಾಗಿನ್ ಆಗಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟನ್ನು ಕ್ಲಿಕ್ ಮಾಡಿ ಅದರಲ್ಲಿ ರಿಸೀವ್ಡ್ ಡೆಲಿವರಿ ಚಲನನ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಈ ರೀತಿ ಇರುತ್ತೆ. ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸರ್ಚನ್ನು ಕ್ಲಿಕ್ ಕೊಡಿ. ಆಗ ಇಲ್ಲಿ ಒಂದು ಬ್ಲೂ ಕಲರ್ನಲ್ಲಿ BRC ಅಂತ ಒಂದಿಷ್ಟು ಕೋಡ್ ಇರುವಂತಹ ಒಂದು ಸಂಖ್ಯೆ ಡಿಸ್ಪ್ಲೇ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಈ ರೀತಿ ಇರುತ್ತೆ. ಇಲ್ಲಿ ಲಾಸ್ಟ್ ನೋಡಿ ರಿಸೀವ್ ಡೇಟ್ ಅಂತ ಇದೆ ನೋಡಿ. ನಾವು ಆಲ್ರೆಡಿ ಚಲನ್ ರಿಸೀವ್ ಮಾಡ್ಕೊಂಡಿರುವಂಥ ಕಾರಣ ಅಲ್ಲಿ ಡೇಟ್ ಶೋ ಆಗ್ತಾ ಇದೆ. ನೀವು ಒಂದು ವೇಳೆ ಮಾಡ್ಕೊಳ್ಳದೇ ಇದ್ದರೆ ಟೋಟಲ್ ಬುಕ್ಸ್ ರಿಸೀವ್ಡ್ 0 ತೋರಿಸುತ್ತೆ, ಹಾಗೆ ರಿಸೀವ್ ಡೇಟ್ ಕೂಡ ಬ್ಲ್ಯಾಂಕ್ ಇರುತ್ತೆ. ನೆಕ್ಸ್ಟು ಪ್ರತಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಬುಕ್ಸ್ನ ಟೈಟಲ್ ನೇಮ್ ಇರುತ್ತೆ, ಹಾಗೆ ನಾವು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡುವಾಗ ಟೋಟಲ್ ನಂಬರ್ ಆಫ್ ದ ಸ್ಟ್ರೆಂತ್ ಕ್ಲಾಸ್ ಎಷ್ಟು ಆಗಿರುತ್ತೋ ಅದು ಶೋ ಆಗ್ತಾ ಇರುತ್ತೆ. ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಅಂತ ಇದೆ ನೋಡಿ, ಅದರಲ್ಲಿ ನಿಮ್ಮ ಆ ಕ್ಲಾಸ್ನಲ್ಲಿ ಎಷ್ಟು ಮಕ್ಕಳಿದ್ದಾರೋ ಅಷ್ಟು ನಂಬರ್ಸನ್ನು ಹಾಕಬೇಕಾಗತ್ತೆ. ನಂತರ ಸಬ್ಮಿಟ್ ಕೊಡಿ. ಇದೇ ರೀತಿಯಾಗಿ ಪ್ರತಿ ತರಗತಿಯನ್ನು ಕ್ಲಿಕ್ ಮಾಡಿ ತುಂಬಿಸಿದ ನಂತರ ಕೊನೆಯಲ್ಲಿ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ. ಫೈನಲ್ ಸಬ್ಮಿಟಿಗೆ ಹೋಗೋಕ್ಕಿಂತ ಮುಂಚೆಯೂ ಕೂಡ ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಫೈನಲ್ ಸಬ್ಮಿಟನ್ನು ಕೊಡಿ. ಇದಿಷ್ಟು ಟೆಕ್ಸ್ಟ್ ಬುಕ್ ಡೆಲಿವರಿ ಚಲನನ್ನು ಯಾವ ರೀತಿ ಮಾಡೋದಂತ. ಈಗ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟನ್ನು ಹೇಗೆ ಮಾಡೋದಂತ ನೋಡುವ. ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟನ್ನು ಕ್ಲಿಕ್ ಮಾಡಿ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನನ್ನು ಕ್ಲಿಕ್ ಮಾಡಿ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟನ್ನು ಕ್ಲಿಕ್ ಕೊಡಿ. ನೆಕ್ಸ್ಟ್ ಪೇಜ್ ಈ ರೀತಿ ಇರುತ್ತೆ. ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ಅಕಾಡೆಮಿಕ್ ಇಯರಲ್ಲಿ ಶೋ ಆಗ್ತಿರುತ್ತೆ. ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸರ್ಚ್ ಕ್ಲಿಕ್ ಕೊಡಿ. ಟೆಕ್ಸ್ಟ್ ಬುಕ್ ನೇಮ್ ಅಂದರೆ ಟೈಟಲ್ಸ್ ಶೋ ಆಗುತ್ತೆ. ಅದಾದ ನಂತರ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡುವಾಗ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಆಗಿತ್ತು ಅದು ಶೋ ಆಗುತ್ತೆ. ಇನ್ನು ಟೆಕ್ಸ್ಟ್ ಬುಕ್ ರಿಸೀವ್ಡ್ ಸ್ಟಾಕ್ ಅಂತ ಇದೆ ನೋಡಿ, ಅಲ್ಲಿ ನಾವು ಡೆಲಿವರಿ ಚಲನ್ನಲ್ಲಿ ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಕೊಟ್ಟಿರ್ತೀವೋ ಅಷ್ಟು ಅಲ್ಲಿ ಶೋ ಆಗ್ತಾ ಇರುತ್ತೆ. ಈಗ ಸೆಲೆಕ್ಟ್ ಆಲ್ನ ಮೇಲೆ ಕ್ಲಿಕ್ ಕೊಡಿ, ಸರ್ಚನ್ನು ಒತ್ತಿ. ಕೆಳಗೆ ಆ ತರಗತಿಯಲ್ಲಿರುವಂಥ ಮಕ್ಕಳ ಹೆಸರು ಬರುತ್ತೆ. ಆ ಮಕ್ಕಳ ಹೆಸರಲ್ಲಿ ಯಾರ್ಯಾರಿಗೆ ನೀವು ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀರೋ ಆ ವಿದ್ಯಾರ್ಥಿಗಳ ಎದುರಿಗೆ ಚೆಕ್ ಲಿಸ್ಟ್ ಇದೇ ರೀತಿಯಾಗಿರುತ್ತೆ. ಪ್ರತಿ ಮಗುವಿನ ಎದುರು ಕೂಡ ಸೆಲೆಕ್ಟನ್ನು ಮಾಡಿಕೊಂಡು ಆಗ ಸಬ್ಮಿಟನ್ನು ಒತ್ತಬೇಕಾಗತ್ತೆ. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು.